सुबह उठते ही पढ़ने के लिए अपने डायरी में अच्छे अच्छे ज्ञानवर्धक नोट ಪಾಯಿಂಟ್ ಲಿಖ್ ಕರ್ ರಖೆ. ಬೆಳಿಗ್ಗೆ ಜಾವ ಎದ್ದ ತಕ್ಷಣವೇ ನಿಮ್ಮ ಡೈರಿಯಲ್ಲಿ ಒಳ್ಳೆ ಒಳ್ಳೆ ಜ್ಞಾನಯುಕ್ತವಾದ ಪಾಯಿಂಟ್ಸ್ಗಳು ನೋಟ್ ಮಾಡಿಕೊಂಡು ಇಟ್ಕೋಬೇಕು. पहला हो गया. अब दूसरा, ಎರಡನೇದು, एक मैं दिव्य आत्मा हूँ, परमात्मा की रचना हूँ, मेरा शरीर स्वस्थ है, मैं शक्तिशाली हूँ, मैं महान कर्तव्य करने के लिए जन्मी परमात्मा की फरिश्ता हूँ. सुख देना, सुख लेना, दुआ देना, दुआ लेना मुझे आता है. ಎರಡನೇ ಪಾಯಿಂಟ್ ಇದೆ, ನಾನು ದಿವ್ಯ ಆತ್ಮನಾಗಿದ್ದೇನೆ, ನಾನು ನನ್ನ ಶರೀರ ತುಂಬ ಸ್ವಸ್ಥವಾದದಿದೆ, ಸ್ವಚ್ಛವಾದದಿದೆ. ನಾನು ಪರಮಾತ್ಮರವ್ರದ್ದು ರಚನೆ ಆಗಿದ್ದೇನೆ. ಪರಮಾತ್ಮ ನಮಗೆ ಸೃಷ್ಟಿ ಮಾಡಿದ್ದಾರೆ. ನಾನು ಶಕ್ತಿಶಾಲಿ ಆತ್ಮನಾಗಿದ್ದೇನೆ. ನಾನು ಮಹಾನ್ ಕರ್ತವ್ಯ ಮಾಡೋಕ್ಕೋಸ್ಕರ ನನ್ನ ಜನ್ಮ ಆಗಿದೆ. ನಾನು ಪರಮಾತ್ಮರವ್ರದ್ದು ಸೂಕ್ಷ್ಮ ದೇವತೆಯಾಗಿದ್ದೇನೆ. ಸುಖ ಕೊಡೋದು, ಸುಖ ತೆಗೆದುಕೊಳ್ಳೋದು, ಆಶೀರ್ವಾದ ಕೊಡೋದು, ಆಶೀರ್ವಾದ ತೆಗೆದುಕೊಳ್ಳೋದು ನನಗೆ ಬರುತ್ತೆ. तीसरा है, ಮೂರನೇದು, मैं सदा शुभ भावना में रहती हूँ, मैं सबकी शुभ चिंतक हूँ, किसी से मेरा कोई बैर नहीं. ನಾನು ಯಾವಾಗಲೂ ಶುಭ ಭಾವನೆಯಲ್ಲಿ ಇರ್ತೇನೆ. ನಾನು ಎಲ್ಲರ ಬಗ್ಗೆ ಶುಭ ಚಿಂತಕನಾಗಿದ್ದೇನೆ. ನನಗೆ ಯಾರ ಬಗ್ಗೆನೂ ಸಹ ವೈರತ್ವ ಅರ್ಥಾತ್ ಶತ್ರುತ್ವ ಇಲ್ಲ. ಚೌಥಾ है, मैं बहुत भाग्यवान हूँ, खुश नसीब हूँ. ನಾನು ತುಂಬ ಅದೃಷ್ಟಶಾಲಿಯಾಗಿದ್ದೇನೆ, ಬಹಳ ಅದೃಷ್ಟಶಾಲಿಯಾಗಿದ್ದೇನೆ. ನಾನು ತುಂಬ ಖುಷಿಯಾಗಿರೋರಾಗಿದ್ದೇನೆ. ಐದನೇ, पांचवा है, मेरा जीवन ईश्वरीय खुशियों से भरा है. मेरा जीवन ईश्वरीय खुशियों से भरा है. ಐದನೇದು, ನನ್ನ ಜೀವನ ಈಶ್ವರೀಯ ಖುಷಿಯ ಖಜಾನೆದಿಂದ ಭರ್ಪೂರಾಗಿದೆ, ತುಂಬಿಕೊಂಡಿರೋದೇ ಇದೆ. छठा है, मेरे सारे संबंधी, मित्र, परिवार मेरे शुभ चिंतक है. वह स्वस्थ रहे, खुश रहे, सफल रहे. ನನ್ನ ಹಿರಿಯ ಸಂಬಂಧಿಯರು, ಮಿತ್ರ ಸಂಬಂಧಿ, ಪರಿವಾರ ನನ್ನ ಶುಭ ಚಿಂತಕರಾಗಿದ್ದಾರೆ. ನನ್ನ ಬಗ್ಗೆ ಒಳ್ಳೆಯದಾಗಿ ಬಯಸೋರಾಗಿದ್ದಾರೆ. ಅವರು ಸ್ವಸ್ಥವಾಗಿದ್ದಾರೆ, ಖುಷಿಯಾಗಿ ಇದ್ದಾರೆ ಮತ್ತು ಸಫಲವಾಗಿದ್ದಾರೆ. ಅವರು ಖುಷಿಯಾಗಿರಲಿ, ಸ್ವಸ್ಥವಾಗಿರಲಿ ಮತ್ತು ಸಫಲವಾಗಿರಲಿ. ಏಳನೇದು, विश्व की सर्वात्माएं, सातवां है, विश्व की सर्वात्माएं दुखों से मुक्त हो जाए, प्रकृति का संरक्षण हो, पंचतत्व का शुक्रिया जो हमें निस्वार्थ भाव से सुख देती आई है. अभी हम परिवर्तन के समय से गुजर रही है. यह प्रकृति भी सदा सुखदायी बन जाए. ವಿಶ್ವದ ಸರ್ವ ಆತ್ಮರು ದುಃಖದಿಂದ ಮುಕ್ತರಾಗಲಿ, ಪ್ರಕೃತಿನೂ ಸಹ ಸ್ವಚ್ಛವಾಗಲಿ, ಪಂಚತತ್ವಗೂ ಧನ್ಯವಾದ. ನಮಗೆ ನಿಸ್ವಾರ್ಥ ಭಾವದಿಂದ ಸುಖ ಕೊಡ್ತಾ ಬಂದಿರೋದು. ನಾನು ಇಂತಹ ಯುಗದಲ್ಲಿ ಇದ್ದೀನಿ ಅಂದರೆ ಈಗ ಪರಿವರ್ತನೆ ಸಮಯದಿಂದ ನಡೀತಾ ಇದ್ರಿ. ಅದಕ್ಕೋಸ್ಕರ ಸದಾ ಪ್ರಕೃತಿನೂ ಸಹ ನಮಗೆ ಸುಖ ಕೊಡ್ತಾ ಬಂದಿರೋದು. ಸುಖದಾಯಿ ಆಗಲಿ, ಸುಖ ಕೊಡ್ತಾ ಬರಲಿ ಅಂತ. ऐसे अनेक शुभ संकल्प होते जिन्हें आप क्रिएट कर सकते हो, जिससे आपकी सुबह की शुरुआत हाई वाइब्रेशन ओरा से हो जाए और सारा दिन आप एक आकर्षक और प्रसन्न व्यक्ति बने रहे. परमात्मा कहते, परमात्मा की वाइब्रेशन से वृत्ति, एटीट्यूड और वृत्ति से वातावरण अर्थात वायुमंडल बनता है. अपने श्रेष्ठ व स्वस्थिति से सुंदर शांत वातावरण बनाए और विश्व की सेवा करें. ऐसे ಆ ಥರ ಅನೇಕ ಶುದ್ಧ ಸಂಕಲ್ಪ ನೀವು ಕ್ರಿಯೇಟ್ ಮಾಡ್ತಾ ನಿಮಗೆ ನೀವು ಕ್ರಿಯೇಷನ್ ಮಾಡಬಹುದು. ಇದರಿಂದ ನಿಮ್ಮ ಬೆಳಗ್ಗೆ ಜಾವ ಸ್ಟಾರ್ಟಿಂಗ್ ಟೈಮಲ್ಲಿ ಮುಂಜಾನೆ ಹಾಯ್ ಎನರ್ಜಿ ಇರುತ್ತೆ. ಹಾಯ್ ಎನರ್ಜಿ ಅರ್ಥಾತ್ ಹಾಯ್ ಎನರ್ಜಿ ಅಂದರೆ ನಿಮ್ಮ ಓರನೂ ಸಹ ಅಷ್ಟು ಪವರ್ಫುಲ್ ಆಗಿರುತ್ತೆ. ಮತ್ತು ಇಡೀ ದಿನವೂ ಸಹ ನೀವು ಒಂದು ಆಕರ್ಷತೆಯುಕ್ತ ಅರ್ಥಾತ್ ಎಲ್ಲರಿಗೂ ಆಕರ್ಷಣೆಯುಕ್ತ ಮತ್ತು ಖುಷಿಯಾಗಿರೋದು ವ್ಯಕ್ತಿ ಆಗ್ಬಿಡ್ತೀರ. ಪರಮಾತ್ಮ ಹೇಳ್ತಾರೆ,
ಆತ್ಮದ ವೈಬ್ರೇಷನ್ ಆಲೋಚನೆಯಿಂದ ಮತ್ತೇನಾಗುತ್ತೆ, ವಾತಾವರಣ ನಿರ್ಮಾಣ ಆಗೋದು. ನಿಮ್ಮ ಶ್ರೇಷ್ಠ ಸ್ವಸ್ಥಿತಿಯಿಂದ ಸುಂದರ ಶಾಂತ ವಾತಾವರಣ ರೆಡಿ ಮಾಡಿ ಮತ್ತು ಇಡೀ ವಿಶ್ವಕ್ಕೆ ಸೇವೆ ಮಾಡಬಹುದು. ಇವತ್ತೂ ಸಹ ವಾತಾವರಣಕ್ಕೆ ರೆಡಿ ಮಾಡೋದು, ಶುದ್ಧ ಮಾಡೋದು ಅಂತೂ ಇದ್ದೇ ಇರುತ್ತೆ. ನಮ್ಮ ಆಲೋಚನೆಯಿಂದ ಮತ್ತು ಕರ್ಮದಲ್ಲಿ ನಾವೆಲ್ಲರೂ ಒಬ್ಬೊಬ್ಬರು ಒಂದೊಂದು ಗಿಡ ನೀಡಿದರೆ ಈ ಅಟ್ಮಾಸ್ಫಿಯರು ಇನ್ನೂ ಮತ್ತೆ ಶುದ್ಧೀಕರಣ ಆಗ್ತಾ ಹೋಗುತ್ತೆ. हम सब मिलकर अगर एक एक पेड़ लगाए, जैसे कि हमारा जन्मदिन हो या कोई विशेष दिन हो, तो और भी वातावरण को सहयोग मिलेगा और ये वातावरण धीरे धीरे फिर से शुद्ध होना स्टार्ट हो जाते हैं. ಓಂ ಶಾಂತಿ. ಎಲ್ಲರೂ ಲೈಕ್, ಸಬ್ಸ್ಕ್ರೈಬ್, ಶೇರ್ ಮಾಡಿ ಪ್ಲೀಸ್.